ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವಿನ ಕಹಿ ಬಾಳಿನಲ್ಲಿ ಮರೆಯಾಗಲಿ, ಬೆಲ್ಲದ ಸಿಹಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿರಲಿ. ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ, ಹೊಸ ಬೆಳಕನ್ನು ತರಲಿ ಅಂತ ಹಾರೈಸ್ತಾ ಹೊಸ ವರ್ಷದ ಶುಭಾಶಯಗಳನ್ನ ನಿಮ್ಗೆ ಹೇಳ್ತಾ, ಯುಗಾದಿ ಹಬ್ಬ ಅಂತಂದ್ರೇನೆ ಪ್ರತಿಯೊಬ್ಬರಿಗೂ ಕೂಡ ಏನು ಹೊಸ ವರ್ಷ ಬರ್ತಾ ಇದೆ. ಸೊ ಹೊಸ ವರ್ಷದಲ್ಲಿ ನಮ್ಮ ಜೀವನ ಹೇಗಿರ್ಬೋದು, ಈ ವರ್ಷದಲ್ಲಿ ನಮ್ಮ ಗ್ರಹಗತಿಗಳ ಮೇಲೆ, ನಮ್ಮ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಎಲ್ಲರಿಗೂ ಕೂಡ ಕಾತರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾನು ದ್ವಾದಶ ರಾಶಿಗಳು ಅಂದ್ರೆ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಗ್ರಹಗತಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಪರಾಭವ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಸಿಂಹ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಸಿಂಹ ರಾಶಿಯವರಿಗೆ ತುಂಬಾ ಅದ್ಭುತವಾದ ಒಂದು ಸಮಯ ಆಗಿರುತ್ತೆ. ಯಾಕೆ ಅಂತಂದ್ರೆ ಗುರುವಿನ ಸ್ಥಾನ ನೋಡೋಣ. ಗುರು 2 ಬಾರಿ ತನ್ನ ಪ್ರಮುಖ ಬದಲಾವಣೆಗಳನ್ನ ಮಾಡ್ತಾನೆ. ಮಾರ್ಚ್ ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸಂಚಲನದಲ್ಲಿದ್ರೆ ಜೂನ್ ನಲ್ಲಿ ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ರಾಶಿಗೆ ಬರ್ತಾನೆ. ಅದೇ ರೀತಿಯಲ್ಲಿ ನವೆಂಬರ್ ನಲ್ಲಿ ಸಿಂಹ ರಾಶಿಗೆ ಅಂದ್ರೆ ತಮ್ಮದೇ ಆದ ರಾಶಿಗೆ ಗುರುವಿನ ಪ್ರವೇಶವಾಗುತ್ತೆ. ಈಗಾಗ್ಲೇ ಗುರು ಒಂದು 11ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಉತ್ತಮವಾದ ಒಂದು ಲಾಭನ ನೀವು ನೋಡ್ತಾ ಇರ್ತೀರಾ. ಕೆಲಸದಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಗುರುವಿನ ಬದಲಾವಣೆಯ ನಂತರ ಅಂದ್ರೆ ಗುರು ನಿಮ್ಮ 12ನೇ ಮನೆಗೆ ಪ್ರವೇಶ ಮಾಡಿದ ನಂತರ ಕೆಲವೊಂದು ವ್ಯತ್ಯಾಸಗಳನ್ನ ನೋಡ್ಬೇಕಾಗಿ ಬರುತ್ತೆ. ಇಷ್ಟು ದಿವಸಗಳ ಕಾಲ ಏನೆಲ್ಲ ನೀವು ಲಾಭಗಳನ್ನ ನೋಡ್ತಾ ಇದ್ರಿ, ಅದರಲ್ಲಿ ಸ್ವಲ್ಪ ಖರ್ಚನ್ನು ಕೂಡ ನೀವು ನೋಡ್ಬೇಕಾಗಿ ಬರುತ್ತೆ. 12ನೇ ಮನೆಗೆ ಬಂದಾಗ ಅತಿಯಾದ ಖರ್ಚು ಮಾಡುವಂಥದ್ದು, ಅದು ನಿಮ್ಮ ಹೆಲ್ತ್ಗಾಗಿರ್ಬೋದು, ಅಥವಾ ಯಾವ್ದಾದ್ರು ವಸ್ತುಗಳನ್ನ ಖರೀದಿ ಮಾಡಕ್ಕಾಗಿರ್ಬೋದು, ಅಥವಾ ಯಾವ್ದಾದ್ರು ಟ್ರಾವೆಲ್ ಮಾಡ್ತಿದ್ದೀರಂತ ಖರ್ಚು ಮಾಡೋದಾಗಿರ್ಬೋದು. ಆದ್ರೆ ನಿಮ್ಗೆ ಎಷ್ಟೇ ಸಂಪಾದನೆ ಆದ್ರೂ ಕೂಡ ಅದರಷ್ಟೇ ಖರ್ಚನ್ನ ಕೂಡ ನೀವು ನೋಡಬಹುದು. ಆದ್ರೆ ಗುರುವಿನ ದೃಷ್ಟಿ ಒಳ್ಳೆಯ ಮನೆಗಳಿಗಿರೋದ್ರಿಂದ ನಿಮ್ಮ ಸಪ್ತಮ ಭಾವಕ್ಕಾಗಿರ್ಬೋದು, 5ನೇ ಭಾವಕ್ಕಾಗಿರ್ಬೋದು, 6ನೇ ಭಾವಕ್ಕಾಗಿರ್ಬೋದು ಗುರುವಿನ ದೃಷ್ಟಿ ಇರೋದ್ರಿಂದ ಆ ಎಲ್ಲಾ ಭಾವಗಳಿಂದ ಸಿಗ್ಬೇಕಾಗಿರೋ ಎಲ್ಲಾ ಲಾಭಗಳನ್ನು ಕೂಡ ನೀವು ನೋಡ್ತಿರ್ತೀರ. ಈಗಾಗ್ಲೇ ನಿಮ್ಗೆ 11ರಲ್ಲಿ ಗುರು ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಗುರುಬಲ ಬಂದಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ್ ಬರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮ್ ಜೀವನದಲ್ಲಿ ನಡೀತಾ ಇರುತ್ತೆ. ಆದ್ರೆ ಕರ್ಕಾಟಕ ರಾಶಿಗೆ ಬಂದ ನಂತರ ಕೆಲವೊಂದು ಹಿನ್ನಡೆನ ನೀವು ನೋಡ್ಬೇಕಾಗಿ ಬರುತ್ತೆ. ಆದ್ರೆ ಉಚ್ಚ ಸ್ಥಾನದಲ್ಲಿ ಗುರು ಇರೋದ್ರಿಂದ ಖಂಡಿತವಾಗ್ಲೂ ಒಳಿತನ್ನೇ ಮಾಡ್ತಾನೆ. ತನ್ನ ಶುಭ ದೃಷ್ಟಿಯಿಂದನೂ ಕೂಡ ಆ ಭಾವಕ್ಕೆ ಸಂಬಂಧಪಟ್ಟಿರುವಂತ ಒಳಿತಿನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನ ಮತ್ತೆ ನಿಮ್ಗೆ ನವೆಂಬರ್ ನಲ್ಲಿ ಏನು ಗುರುಬಲ ಬರುತ್ತೆ, ಆ ಸಮಯದಲ್ಲೂ ಕೂಡ ನೀವು ಮದುವೆ ಮಾತುಕತೆಗಳು ಮಾಡುವಂಥದ್ದು, ಮದುವೆ ಕಾರ್ಯಗಳನ್ನ ಮಾಡುವಂಥದ್ದು, ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳುವಂಥದ್ದು, ಇದೆಲ್ಲದಕ್ಕೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನ ರಾಹು ಮತ್ತು ಕೇತುವಿನ ಒಂದು ದೃಷ್ಟಿ ಅಂತ ನೋಡಕ್ ಬಂದಾಗ ನೋಡಿ, ರಾಹು ನಿಮ್ಮ ಸಪ್ತಮದಲ್ಲಿ, ಕೇತು ಲಗ್ನದಲ್ಲೇ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಏನೋ ಒಬ್ರಿಗೆ ಒಂದ್ ಸ್ವಲ್ಪ ಅನುಮಾನ ಬರುವಂಥದ್ದು, ಅಥವಾ ಯಾವ್ದಾದ್ರು ವಿಚಾರದಲ್ಲಿ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳಾಗೋದು, ಏಳೋದು ಬೀಳೋದು, ಏಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಯಾವ್ದಾದ್ರು ಕೆಲವು ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಇನ್ನು ನಿಮ್ಮ ಆರೋಗ್ಯದಲ್ಲೂ ಕೂಡ ಏನು ಥ್ರೋಟ್ ಇನ್ಫೆಕ್ಷನ್ ಆಗೋದು, ಡೆಂಟಲ್ ಪ್ರಾಬ್ಲಮ್ ಬರೋದು, ಹೆಡ್ ಏಕ್ ಬರುವಂಥದ್ದು, ಮೂಳೆಗೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಏನೇ ಇದ್ರೂ ಕೂಡ ಗುರುವಿನ ದೃಷ್ಟಿ ಚೆನ್ನಾಗಿರೋದ್ರಿಂದ ನೋಡಿ, ನಿಮ್ ಸಪ್ತಮಿಗೆ ಈಗ ಆಲ್ರೆಡಿ ಗುರುವಿನ ದೃಷ್ಟಿ ಇದೆ, 5ನೇ ಭಾವಕ್ಕೂ ಕೂಡ ಗುರುವಿನ ದೃಷ್ಟಿ ಇದೆ. ಏನೇ ಭಿನ್ನಾಭಿಪ್ರಾಯ ಬರ್ತಿದ್ರು ಕೂಡ ಯಾವ್ದು ಮೇಜರ್ ಆಗಿ ದೊಡ್ಡ ಪ್ರಾಬ್ಲಮ್ ಆಗ್ದಿರಾ ಆ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಇನ್ನು ರಾಹು ಕೇತುವಿನ ಬದಲಾವಣೆಯ ನಂತರ ಅಂದ್ರೆ ರಾಹು ನಿಮ್ಮ 6ನೇ ಮನೆಗೆ, ಕೇತು ನಿಮ್ಮ 12ನೇ ಮನೆಗೆ ಬಂದಾಗ ನಿದ್ದೆನಲ್ಲಿ ಕೆಲವು ಸಮಸ್ಯೆ ಬರೋದು, ರಾತ್ರಿ ಹೊತ್ತು ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಅಥವಾ ಮಧ್ಯದಲ್ಲಿ ಎಚ್ಚರ ಆಗುವಂಥದ್ದು. ಈಗ ನಿದ್ದೆ ಸರಿಗಿಲ್ಲ ಅಂತಂದಾಗ ಏನಾಗುತ್ತೆ, ಯಾವ ಕೆಲಸ ಮಾಡೋಕ್ಕೂ ನಿಮಗೆ ಉತ್ತೇಜನ ಇರಲ್ಲ. ಈ ರೀತಿ ಅದಕ್ಕೆ ಕೆಲವು ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ. ಇನ್ನು 6ಕ್ಕೆ ರಾಹು ಬಂದಾಗ ಉದ್ಯೋಗಸ್ಥರು ಯಾರು ಇರ್ತೀರಾ ಅವರೆಲ್ಲರಿಗೂ ಕೂಡ ಉದ್ಯೋಗದಲ್ಲಿ ಲಾಭನ ನೋಡಬಹುದು. ಏನಾದ್ರೂ ಹೊರಗಡೆ ದೇಶಕ್ಕೆ ಹೋಗ್ಬೇಕು, ವಿದೇಶ ಪ್ರಯಾಣ ಮಾಡ್ಬೇಕು ಅಂದ್ರೆ ಅದಕ್ಕೆ ಉತ್ತೇಜನ ಕೊಡ್ತಾನೆ, ವಿದೇಶದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ತಾನೆ. ಆದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಮತ್ತೆ ಕಂಟಿನ್ಯೂ ಆಗತ್ತೆ. ಅಂದ್ರೆ ರಕ್ತಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಹೃದಯ ಸಂಬಂಧಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಇನ್ನ ಸ್ಕಿನ್ ಡಿಸೀಸ್ ಬರುವಂಥದ್ದು, ಈ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಗುರುವಿನ ದೃಷ್ಟಿ ತುಂಬಾ ಚೆನ್ನಾಗಿರೋದ್ರಿಂದ ಸಮಸ್ಯೆಗಳು ಏನೇ ಬಂದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರಗಳು ಕೂಡ ನಿಮ್ಗೆ ಸಿಗ್ತಿರುತ್ತೆ. ಇನ್ನು 8ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಅನ್ನೋದಂತೂ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಆದ್ರೆ ಏನೇ ಸಮಸ್ಯೆ ಬಂದ್ರೂ ನಿಧಾನಗತಿನಲ್ಲಿ ಅದು
ನಿಮ್ಗೆ ವಾಸಿ ಆಗತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ಸರಿಯಾದ ರೀತಿಯಾದ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದಾಗಿರ್ಬೋದು, ನಿಯಮಿತವಾದ ಆಹಾರ ಕ್ರಮಗಳನ್ನ ಮಾಡೋದಾಗಿರ್ಬೋದು, ಅಥವಾ ವ್ಯಾಯಾಮ ಮಾಡುವಂಥದ್ದು, ಮೆಡಿಟೇಷನ್ ಮಾಡೋದು, ಇದನ್ನೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಏನ್ ನೆಗೆಟಿವಿಟಿ ಆಗ್ತದೆ ಖಂಡಿತವಾಗ್ಲೂ ಅದರಿಂದ ಒಳಿತನ್ನು ಕೂಡ ನೀವು ನೋಡ್ಕೋಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾದ ಸಮಯ ಆಗಿರುತ್ತೆ. ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕು ಅಂದ್ರೆ ಅದರಲ್ಲಿ ವಿನ್ ಆಗ್ತಾರೆ. ಸ್ವಲ್ಪ ಓದಿದ್ರು ಕೂಡ ಓದಿದ್ದು ತಲೆಗಂಟುವಂಥದ್ದು. ಇನ್ನ ರೈತರು ಅಂತ ನೋಡಕ್ ಬಂದ್ರೆ ರೈತರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಆದ್ರೆ ಜೂನ್ ಇಂದ ನವೆಂಬರ್ ವರೆಗೂ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಅಂದ್ರೆ ಅಧಿಕವಾದ ಖರ್ಚುಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಅದರ ನಂತರ ಖಂಡಿತವಾಗ್ಲೂ ಬೆಳೆದ ಬೆಳೆಗೆ ಉನ್ನತವಾದ ಲಾಭನ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು ಪರಿಹಾರವಾಗಿ ಏನ್ ಮಾಡ್ಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ನೀವು ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದಾಗಿರ್ಬೋದು, ಅಥವಾ ಸೂರ್ಯ ನಮಸ್ಕಾರ ಹಾಕೋದು, ಸೂರ್ಯನ್ಗೆ ಅರ್ಘ್ಯ ಕೊಡುವಂಥದ್ದು, ಇದನ್ನ ಯಾವಾಗೂ ನೀವು ಪ್ರತಿದಿನನೂ ಮಾಡ್ಬೇಕಾಗಿ ಬರುತ್ತೆ. ಇದ್ರ ಜೊತೆನಲ್ಲಿ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು, ವಿಷ್ಣುವಿಗೆ ಸಂಬಂಧಪಟ್ಟರೆ ಯಾವುದಾದ್ರೂ ದೇವಸ್ಥಾನಕ್ಕೆ ವಾರದಲ್ಲಿ ಒಂದ್ಸತಿನಾದ್ರೂ ಹೋಗಿ ಬರೋದ್ರಿಂದ ಖಂಡಿತವಾಗ್ಲೂ ನೀವು ಅನ್ಕೊಳ್ಳೋ ಎಲ್ಲಾ ಕೆಲಸದಲ್ಲೂ ಕೂಡ ಯಶಸ್ಸನ್ನ ನೀವು ನೋಡಬಹುದು. ಇದಾಗಿತ್ತು ಪರಾಭವ ನಾಮ ಸಂವತ್ಸರದ 12 ರಾಶಿಗಳ ಫಲಾನುಫಲಗಳು. ಸೊ ಈ ಫಲಗಳಲ್ಲಿ ನಿಮ್ಗೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಿದೆ ಅಂತ ಅಂದಾಗ ಖಂಡಿತವಾಗ್ಲೂ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಅದರಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ಇದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಕೂಡ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.